ಕಲಬುರಗಿ ಜಿಲ್ಲೆಯ ಶಹಾಬಾದ್ ಪೊಲೀಸ್ ಠಾಣೆಯಲ್ಲಿ 19 ನವೆಂಬರ್ 2023 ರಂದು ಮಣಿಕಂಠ ರಾಥೋಡ್ ಅವರು ದೀಪಾವಳಿ ಪೂಜೆಗೆ ಚಿತ್ತಾಪುರ ದಂಡೋತ್ ಇತರೆ ಗ್ರಾಮಕ್ಕೆ ಭೇಟಿ ಮಾಡಿ ವಾಪಸ್ ಕಲಬುರಗಿ ನಗರಕ್ಕೆ ಬರ್ತಾ ಇರುವಾಗ ಅಂದಾಜು 2:30 ಸಮಯದಲ್ಲಿ ಶಹಾಬಾದ್ ಶಂಕರವಾಡಿ ಕ್ರಾಸ್ ಏರಿಯಾದಲ್ಲಿ ಅನ್ನೋನ್ ಪರ್ಸನ್ ಒಂದು 4 ಗಾಡಿಗಳ ಬಂದು 8-10 ಜನ ಅವ್ರ ಮೇಲೆ ಕಲ್ಲಿಂದ ಬೀರ್ ಬಾಟ್ಲಿಂದ ಅಸಾಲ್ಟ್ ಮಾಡಿದರು ಅಂತ ಒಂದು ದೂರು ಕೊಟ್ಟಿದ್ರು. ಆ ದೂರಿ ಆಧಾರದ ಮೇಲೆ ಶಹಾಬಾದ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇದರ ಸಂಬಂಧಪಟ್ಟ ತನಿಖೆ ಕೈಗೊಂಡು ಸಾಕಷ್ಟು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ವಿ. ಇದರಲ್ಲಿ ನಮ್ಗೆ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸಾಕ್ಷಿದಾರರ ಹೇಳಿಕೆ, ಅಲ್ಲಿ ಆ ದಿನ ಮುಂಚಿನ ದಿನ 18th ನೈಟ್ ಅವರು ಗುರುಮಿಟ್ಕಲ್ಗೆ ಹೋಗಿ ಅಲ್ಲಿ ಅವ್ರದ್ದು ಪೂಜೆ ಮಾಡಿಕೊಂಡು ಬೆಳಗಿನ ಜಾವ ಬರ್ತಾ ಇದ್ದಾಗ ಗುರುಮಿಟ್ಕಲ್ ತಾಲೂಕು ಚೇಪಟ್ಲ ವಿಲೇಜ್ ಹತ್ತಿರ ರೋಡ್ ಮೇಲೆ ಸೈಡ್ ಮರಕ್ಕೆ ಡಿಕ್ಕಿ ಹೊಡೆದು ಮಣಿಕಂಠ ರಾಥೋಡ್ ಗಾಯಗಳಾಗಿದ ಮೇಲೆ ಅವರು ಪರಿಚಿತರಿಗೂ ಅಂದರೆ ಅವ್ರಿಗೆ ನೋನ್ ಪರ್ಸನ್ಸ್ ಕಾಲ್ ಮಾಡಿ ಅವರು ಬೇರೆ ಗಾಡಿಯಲ್ಲಿ ಬಂದು ಗಾಯಗಳಾಗಿರುವಂಥ ಮಣಿಕಂಠ ರಾಥೋಡ್ ಬೇರೆ ಗಾಡಿಯಲ್ಲಿ ಶಿಫ್ಟ್ ಮಾಡಿಕೊಂಡು ಕರ್ಕೊಂಡು ಬಂದು ಕಲಬುರಗಿ ನಗರ ಮೆಡಿಕೇರ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ಅದೇ ಅವರೇ ಹೇಳಿಕೆಯಲ್ಲಿ ಹೇಳ್ತಾರೋ ಇದು ಯಾವುದೇ ಆ ಟೈಮಲ್ಲಿ ಹಲ್ಲೆ ಆಗಿರೋದಿಲ್ಲ ಅಂತ ಅವರು ಸಾಕ್ಷಿದಾರ ಹೇಳಿಕೆಯಲ್ಲಿ ನೀಡಿರ್ತಾರೆ. ಮತ್ತು ಇದೇ ಅವರ ಸಾಕ್ಷಿಯನ್ನು ಮಾನ್ಯ ನ್ಯಾಯಾಲಯ ಮುಂದೆ ಕರ್ಕೊಂಡೋಗಿ ನ್ಯಾಯಾಧೀಶರ ಮುಂದೆನೂ ಅವ್ರದ್ದು ಹೇಳಿಕೆ ಪಡೆದುಕೊಂಡಿರುತ್ತೇವೆ. ತದನಂತರ ಇದು ಆಕ್ಸಿಡೆಂಟ್ ಆಗಿರುವ ಗಾಡಿಯನ್ನು ಅವರು ಹೈದರಾಬಾದ್ ಶಿಫ್ಟ್ ಮಾಡಿ ರಿಪೇರಿಗೆ ಕೊಟ್ಟಿದ್ರು. ಸೊ ಇಷ್ಟೊಂದು ನಮಗೆ ತನಿಖೆ ಇನ್ನೂ ನಡೀತಾ ಇದೆ. ಇನ್ನೊಂದು ಸಾಕ್ಷಿ ಪ್ರೊಸೀಜರ್ ಆಗುತ್ತೆ. ಆದಷ್ಟು ಬೇಗ ನಾವು ಇದರಲ್ಲಿ ಫೈನಲ್ ರಿಪೋರ್ಟ್ ವರದಿ ನೀಡ್ತೀವಿ. ಮಣಿಕಂಠ ರಾಥೋಡ್ ಅವರ ಹೇಳಿಕೆ ಮೇಲೆ ನಾವು ದೂರು ದಾಖಲಿಸಿಕೊಂಡಿದ್ದೇವೆ. ಬಟ್ ಪ್ರತ್ಯಕ್ಷ ಸಾಕ್ಷಿದಾರರು ಐ ವಿಟ್ನೆಸಸ್ ಅವರ ಹೇಳಿಕೆಯಲ್ಲಿ ಇದು ನಮಗೆಲ್ಲ ಮಾಹಿತಿ ಗೊತ್ತಾಗಿದೆ, ಆಕ್ಸಿಡೆಂಟ್ ಆಗಿದೆ ಅಂತ. ಮತ್ತು ನಮ್ಮದು ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಅದು ಕೊರಾಬರೇಟ್ ಆಗ್ತಾ ಇದೆ, ಮ್ಯಾಚ್ ಆಗ್ತದೆ. ಸೊ ಇದಕ್ಕಿಂತ ನಾನು ಜಾಸ್ತಿ ಅಂಡರ್ ಇನ್ವೆಸ್ಟಿಗೇಷನ್ ಇರೋದ್ರಿಂದ ನಾನು ಮತ್ತೆ ಅದರ ಮಾಹಿತಿ ನಾವು ಅಂತಿಮ ವರದಿ ನೀಡಿದ ಮೇಲೆ ಮಾಹಿತಿ ತಿಳಿಸ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ